ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಏನಾದರೂ ಮಾಡಿದ್ರಾ? ಏನು ಮಾಡಲಿ ಮಣ್ಣು? ಏನಾದರೂ ಗೊತ್ತಿದ್ರಲ್ವ ಮಾಡೋಕ್ಕೆ. ನಿಮ್ಮ ಅಕ್ಕಂಗೆ ಈ ಜನ್ಮದಲ್ಲಿ ಬುದ್ಧಿ ಬರೋಲ್ಲ. ಅಲ್ಲ, ಯಾರಿಗೆ ಯಾವ ಕೆಲಸ ಹೇಳಬೇಕು, ಯಾರಿಗೆ ಯಾವ ಕೆಲಸ ಹೇಳಬಾರ್ದು ಅನ್ನೋ ಪರಿಜ್ಞಾನ ಬೇಡವಾ ಅವಳಿಗೆ? ಯಾವಾಗಲೂ ಹುಡುಗಾಟನೇ ಆಯ್ತು. ಅವಳು ಗೊತ್ತಿಲ್ಲದ ಕೆಲಸ ಹೇಳ್ಬಿಟ್ರೆ ಅವಳು ಮಾಡ್ಬಿಡ್ತಾಳಂತ. ಅದಕ್ಕೆ ಯಾಕೆ ಅಕ್ಕಂಗೆ ಬೈತೀರಾ? ನಾಳೆ ನೀವು ನಮ್ಮಿಬ್ಬರನ್ನೂ ಹೊರಗೆ ಕರ್ಕೊಂಡೋಗ್ಲಿ ಅಂತ ಆಟ ಆಡ್ತಾ ಇದ್ದಾಳಷ್ಟೆ. ಅದನ್ನೇ ನಾನು ಹೇಳ್ತಿರೋದು, ಅವಳು ಹುಡುಗಾಟ ಬಿಟ್ಟು ಬೇರೆ ಏನೂ ಬರಲ್ಲ ಅಂತ. ಅದು ಸರಿ, ನೀನು ಯಾಕೆ ಬಂದಿ ಇಲ್ಲಿಗೆ? ನೀವು ಈಗ ಅಡುಗೆ ಮಾಡಿಲ್ಲ ಅಂದರೆ ನಾಳೆ ನನ್ನನ್ನು ಅಕ್ಕನ್ನು ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆದರೆ ನನಗೆ ಬರೋದಕ್ಕೆ ಇಷ್ಟ ಇಲ್ಲ. ಶಿವಪೂಜೆಲಿ ಕರಡಿ ಬಿಟ್ಟಂಗೆ ನಾನು ನಿಮ್ಮಿಬ್ಬರ ಮಧ್ಯೆ ಬಂದೇನು ಮಾಡಲಿ? ಈಗ ಒಂದು ಕೆಲಸ ಮಾಡಿ, ನಾನು ಹೇಳ್ಕೊಡ್ತೀನಿ, ನೀವು ಅಡುಗೆ ಮಾಡಿ. ಅಲ್ಲ, ನೀನು ಹೇಳ್ಕೊಟ್ಟ ತಕ್ಷಣ ನಾನು ಕಲ್ತ್ಕೊಂಬಿಡೋಕ್ಕೆ ನಾನೇನು ನಳಮಹಾರಾಜನ ಬಾಮ ಇದ್ದಾನ? ಮನುಷ್ಯ ಅಂತ ಹುಟ್ಟಿದ ಮ್ಯಾಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಹಠ ಇರಬೇಕು. ಒಂದೇ ಕಿತ ಆಗಲ್ಲ ಅನ್ನಬಾರ್ದು ಅಂತ ನನ್ನ ತಾತಮ್ಮ ಹೇಳಿತ್ತು. ಒಂದು ಕೆಲಸ ಮಾಡಿ, ತುಂಬ ಸುಲಭವಾಗಿ ಮಾಡೋಕ್ಕಾಗೋದು ಅಂದರೆ ಪುಳಿಯೋಗರೆ. ನಿಮಗೆ ಪುಳಿಯೋಗರೆಗೆ ಏನೇನು ಹಾಕಬೇಕು ಅಂತ ಗೊತ್ತಲ್ವಾ? ಅಮ್ಮ ತಾಯಿ, ಮಾಡಿರೋ ಅಡುಗೆನ ತಿನ್ನೋಕೆ ಗೊತ್ತು, ಅಡುಗೆ ಮಾಡೋಕೆ ಗೊತ್ತಿಲ್ಲ ಅಂತ ಎಷ್ಟು ಸರಿ ಹೇಳ್ಬೇಕು ನಿನಗೆ? ಪುಳಿಯೋಗರೆ ಮಾಡೋದೇನು ಬ್ರಹ್ಮವಿದ್ಯೆನ? ನಾನು ಹೇಳ್ದಷ್ಟು ಮಾಡಿ ಅಷ್ಟೆ. ಹುಣಸೆಹಣ್ಣು, ಉಪ್ಪು, ಬೆಲ್ಲ, ಇಂಗು, ಕರ್ಬೇವಿನ ಸೊಪ್ಪು, ಮೆಣಸಿನ ಪುಡಿ, ಈ ಎಲ್ಲ ಪದಾರ್ಥನೂ ಎತ್ತಿಟ್ಕೊಳ್ಳಿ. ಮಮ್ಮಿ, ನೀನೇನು ಯೋಚನೆ ಮಾಡಬೇಡ. ನಾನೇನು ಚಿಕ್ಕ ಹುಡುಗಿನಾ? ನನ್ನ ಜೊತೆ ಚಿನ್ನು ಇದ್ದಾಳೆ, ಅದು ಅಲ್ಲದೆ ಚಂದನ್ನೂ ಇದ್ದಾನೆ. ಡೋಂಟ್ ವರಿ, ಐ ವಿಲ್ ಬಿ ಫೈನ್. ನೀನು ಆರಾಮಾಗಿ ನಿನ್ನ ಫ್ರೆಂಡ್ಸ್ ಎಲ್ಲಾನು ಮಾತಾಡ್ಸ್ಕೊಂಡು ಬಾ. ನೀನು ಬರೋವರೆಗೂ ನಾವು ಎಲ್ಲೂ ಹೋಗೋದಿಲ್ಲ, ಓಕೆನಾ? ಓಕೆ ಮಮ್ಮಿ, ಬಾಯ್. ಆಮೇಲೆ ಹುಣಸೆಹಣ್ಣ ಕಿವುಚ್ಕೊಂಡು ರಸ ಮಾಡ್ಕೊಳ್ಳಿ. ಮಿಕ್ಕಿದ್ದೆಲ್ಲ ಪದಾರ್ಥನೂ ಬಾಣಲಿಗೆ ಹಾಕ್ಕೊಂಡು ಕುದಿಸಿ, ಗೊಜ್ಜು ರೆಡಿ ಆಗುತ್ತೆ. ಬಿಸಿ ಅನ್ನಕ್ಕೆ ಸಾಸಿವೆ, ಕರಿಎಳ್ಳು, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಗೊಜ್ಜು ಸೇರಿಸಿ ಅನ್ನಕ್ಕೆ ಕಲಿಸ್ಬಿಡೋದು. ಪುಳಿಯೋಗರೆ ರೆಡಿ. ಯಾಕೆ ನಾನು ಹೇಳಿದ ನಿಮ್ಗೇನೂ ಅರ್ಥ ಆಗಲಿಲ್ವಾ? ಮತ್ತೊಂದ್ಸರಿ ಹೇಳು. ಹುಣಸೆಹಣ್ಣು, ಉಪ್ಪು, ಬೆಲ್ಲ, ಇಂಗು, ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಮೆಣಸಿನ ಪುಡಿ ಇದನ್ನೆಲ್ಲ ಎತ್ತಿಟ್ಕೊಳ್ಳಿ. ಹುಣಸೆಹಣ್ಣ ಕಿವುಚ್ಕೊಂಡು ರಸ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಕಿದ್ದೆಲ್ಲನೂ ಹಾಕಿ ಕುದಿಸ್ಕೊಳ್ಳಿ, ಗೊಜ್ಜು ರೆಡಿ ಆಗುತ್ತೆ. ಆಮೇಲೆ ಸಾಸಿವೆ, ಕರಿಎಳ್ಳು, ಉದ್ದಿನಬೇಳೆ, ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ರುಚಿಗೆ ಸ್ವಲ್ಪ ಉಪ್ಪು ಅನ್ನಕ್ಕೆ ಹಾಕ್ಕೊಂಡು ಗೊಜ್ಜನ್ನು ಸೇರಿಸಿ ಕಲಸಿದ್ರೆ ಪುಳಿಯೋಗರೆ ರೆಡಿ. ಉಪ್ಪು, ಕರಿಎಳ್ಳು, ಮೆಣಸು, ಸಾರಿ, ಈ ಉಪ್ಪು ಎಷ್ಟು ಹಾಕಬೇಕು, ಏನೋ ಹೇಳ್ದಲ್ಲ ಅದೆಲ್ಲ ಎಷ್ಟು ಹಾಕಬೇಕು? ಒಂದು ಕೆಲಸ ಮಾಡು, ಬೇಜಾರು ಮಾಡ್ಕೋಬೇಡ, ಮತ್ತೊಂದು ಸರಿ ಹೇಳು ಡೀಟೇಲಾಗಿ, ನಾನು ರೆಕಾರ್ಡ್ ಮಾಡ್ಕೊಂಬಿಡ್ತೀನಿ ಮೊಬೈಲಲ್ಲಿ, ಓಕೆ? ಹಾಂ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಸಿ ಅನ್ನದ ಜೊತೆ ಗೊಜ್ಜು ಕಲಿಸ್ಕೊಂಡ್ರೆ ಪುಳಿಯೋಗರೆ ರೆಡಿ ಆಯ್ತದೆ.
ಕಡಲೆ ಬೀಜ ಅಂದ್ರೆ ಇಷ್ಟನಾ? ಅದನ್ನು ಹಾಕೊಂಡ್ರೆ ಒಗ್ಗರಣೆಗೆ ಚೆನ್ನಾಗಿರ್ತದೆ. ನಾನು ನಿಮ್ಮ ಜೊತೆಯಾಗೆ ಮಾತಾಡ್ಕೊಂಡು ನಿಂತಿದ್ರೆ ಅಕ್ಕ ಬಂದ್ಬಿಡ್ತಾಳೆ. ನಾನು ನಿಮಗೆ ಅಡುಗೆ ಮಾಡೋದು ಹೇಳ್ಕೊಟ್ಟೆ ಅಂದರೆ ನಂಗೆ ಭೂತ ಬಿಡಿಸ್ಬಿಡ್ತಾಳೆ. ಅವ್ಳು ಬರೋಕ್ಕೆ ಮುಂಚೆ ನಾನು ಹೋಗ್ತೀನಿ. ಲಚ್ಚಿ, ಒಂದು ನಿಮಿಷ. ನಾನೀಗೊಂದು ಕ್ವಶನ್ ಕೇಳಬೇಕು. ನೀನು ನನಗೆ ಮೈಸೂರಲ್ಲಿ ಸಿಕ್ಕಿದಾಗ ಮನೆಗೆ ಬಾ ಅಂತ ಎಷ್ಟು ಗೋಗರ್ಕೊಂಡ್ರು ಚಿಕ್ಕ ಮಗು ಥರ ಹಠ ಮಾಡಿ ಬರಲ್ಲ ಅಂತಿದ್ದೆ. ನನಗೂ ನಿನ್ನ ಮೇಲೆ ಸಿಟ್ಟು ಬಂತು. ಕೋಪ ಮಾಡ್ಕೊಂಡು ವಾಪಸ್ ಬಂದೆ. ನಾನು ಮನೆಗೆ ತಲುಪೋಷ್ಟರಲ್ಲಿ ನೀನು ಮನೆ ಹತ್ರ ಬಂದಿದ್ದೆ. ಅಲ್ಲ, ನಾನು ಕರ್ದಾಗ ಬರ್ದೇ ಇದ್ದವಳು ನೀನಾಗ ಏನಕ್ಕೆ ವಾಪಸ್ ಬಂದೆ? ಅಷ್ಟು ಬೇಗ ಹೇಗೆ ಮನ್ಸು ಬದಲಾಯಿಸ್ದೆ? ಅದನ್ನು ನಾನು ಬಾಯಿ ಬಿಟ್ಟು ಹೇಳ್ಬೇಕಾ? ನಾನು ಯಾಕೆ ಬಂದೆ ಅಂತ ನಿಮಗೆ ಗೊತ್ತಿಲ್ವಾ? ನಿಮ್ಮ ಮಾತಿನ ಕಾರಣಕ್ಕೆ ನಾನು ವಾಪಸ್ ಬಂದಿದ್ದು. ನನಗೆ ನೀನು ನಿನ್ನ ಮಾತು ಯಾವತ್ತೂ ಅರ್ಥ ಆಗಿಲ್ಲ. ಸರಿಯಾಗಿ ಬಿಡಿಸಿ ಹೇಳು. ನಾನು ವಾಪಸ್ ಬರದೆ ಹೋದರೆ ಗೊಂಬೆ ಅಕ್ಕ ನಿಮ್ಮನ್ನು ಮದುವೆ ಆಗಲ್ಲ ಅಂತ ನೀವೇ ತಾನೇ ಹೇಳಿದ್ದು. ನಿಮ್ಮಿಬ್ಬರು ಬಾಳ್ನಲ್ಲಿ ನಾನು ಮತ್ತೆ ಮುಳ್ಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮನೆಗೆ ವಾಪಸ್ ಬಂದಿದ್ದು. ಮದುವೆ ಆದ ದಿನನೂ ನಿಮ್ಮಿಂದ ದೂರ ಆಗೋದಕ್ಕೆ ಅದೇ ಕಾರಣ. ಸಾನಿ ರೇ ಧನಿ ರೇ ಧನಿ ಧನಿ ರೇ ಗ ಮಗ ರೇ ಸ ರೇ ನಿ ರೇ ಸಾನಿ ಧನಿ ಧನಿ ಧ ಮಗ ಮಗ ಮದ ಸಾನಿ ರೇ ನೇ ದ ಮಗ ಮಗ ರೇ ದ ಮಗ ರೇ. ನಾನು ಮನೆ ಬಿಟ್ಟು ಬಂದ ಕಾರಣಕ್ಕೆ ಗೊಂಬೆ ಅಕ್ಕ ನಿಮ್ಮನ್ನು ಮದುವೆ ಆಗಲ್ಲ ಅಂದರೆ ನಾನು ಏನು ತಾನೇ ಮಾಡಬೇಕು? ನನ್ನ ಕಾರಣಕ್ಕೆ ಗೊಂಬೆ ಅಕ್ಕನ ಮದುವೆ ನಿಂತೋಗುತ್ತೆ ಅನ್ನೋದಾದರೆ ನನ್ನ ಬದುಕೇನು ಪ್ರಯೋಜನ? ಅದಕ್ಕೆ ವಾಪಸ್ ಬಂದೆ. ನನಗೆ ಬದುಕು ಕೊಟ್ಟೋಳು ಬದುಕು ಹಾಳು ಮಾಡಬಾರ್ದಲ್ವಾ? ನನ್ನನ್ನು ತಂಗಿ ಅಂತ ಅಷ್ಟೊಂದು ಇಷ್ಟಪಡೋ ಅಕ್ಕ, ಅವಳ ಮದುವೆ ನನ್ನ ಕಾರಣಕ್ಕೆ ನಿಂತೋದ್ರೆ ಆ ದೇವ್ರು ಮೆಚ್ತಾನ. ಅದಕ್ಕೆ ವಾಪಸ್ ಬಂದೆ. ಯೋಚನೆ ಮಾಡಬೇಡಿ, ನಾನು ನಿಮ್ಮಿಬ್ಬರ ಮಧ್ಯ ಯಾವತ್ತೂ ಬರೋಕ್ಕಿಲ್ಲ. ನಿಮ್ಮಿಬ್ಬರು ಮದುವೆ ಆಗೋ ತನಕ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ಆಮೇಲೆ ನನ್ನ ಪಾಡಿಗೆ ನಾನು ಹೊಂಟೋಯ್ತೀನಿ. ಎಲ್ಲಿಗೆ ಹೋಗ್ತೀಯ ಲಚ್ಚಿ? ನಿನ್ನೆ ತನಕ ದಾರಿ ತೋರಿಸಿದ್ದೇವ್ರೆ, ನಾಳೆನೂ ದಾರಿ ತೋರಿಸ್ತಾನೆ. ಮಾತೆತ್ತಿದ್ರೆ ಮನೆ ಬಿಟ್ಟು ಹೋಗೋಕ್ಕೆ ತುದಿಗಾಲಲ್ಲೇ ನಿಂತಿರ್ತೀಯ. ನಿಂಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಹೋಗ್ತೀನಿ ಅಂತಿರ್ತೀಯಲ್ಲ, ಎಲ್ಲಿಗೆ ಹೋಗ್ತೀಯ? ನಾನು ನಿಮ್ಮ ಜೊತೆ ಇರೋಕ್ಕಾಗಕ್ಕಿಲ್ಲ ಅಲ್ವಾ? ಇರಬಾರ್ದು ಅಲ್ವಾ? ನೀವು ನನ್ನ ಜೀವ ಉಳಿಸಿದ್ರಿ, ಆ ಋಣನ ಹೆಂಗೆ ತೀರಿಸ್ಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ಅದಕ್ಕೆ ಚಿನ್ನು 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 ಚಿನ್ನು
ಚಿನ್ನು ಚಿನ್ನು ಎಲ್ಲಿ ಹೋದ್ಲಿ ಇವಳು? ಚಿನ್ನು ಚಿನ್ನು ಹಲೋ, ತಾವ್ಯಾಕೆ ಬಂದ್ರಿ? ನಾವು ಅಡುಗೆ ಮಾಡಿ ನಾನೇ ನಿನ್ನ ಕರೆಯೋ ತನಕ ಇಲ್ಲಿಗೆ ಬರಬಾರ್ದು. ಹೊರಡು. ಹಲೋ, ನಾನೇ ನಿನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಬರಲಿಲ್ಲ. ನನ್ನ ತಂಗಿ ಚಿನ್ನು ಹುಡ್ಕೊಂಬಂದೆ. ಚಿನ್ನು ಏನಾದರೂ ಇಲ್ಲಿ ಬಂದಿದ್ಲಾ? ಇಲ್ವಲ್ಲ. ಹಾಂ, ಸ್ವಲ್ಪ ಹೊತ್ತು ಮುಂಚೆ ಚಿನ್ನು ಹೊರಗಡೆ ಹೋಗಿದೆ ನೋಡ್ದಂಗೆ ಆಯಿತು. ಹೊರಗಡೆನಾ? ಹೊರಗಡೆ ಏನಕ್ಕೆ ಹೋದ್ಲು? ನನಗೇನು ಗೊತ್ತು. ನೀನು ಹೋಗ್ಬಿಟ್ಟು ನಿನ್ನ ತಂಗಿನೇ ಕೇಳು. ಸರಿ ಸರಿ, ಬೇಗ ಅಡುಗೆ ಮಾಡು. ನಂಗೆ ತುಂಬ ಹೊಟ್ಟೆ ಹಸಿತಿದೆ. ಏನೇ ಮಾಡೋದಿದ್ರು ತಿನ್ನೋ ಥರ ಇರಬೇಕು, ಗೊತ್ತಾಯ್ತಾ? ನೋಡಿ, ನಾನು ನಿಮ್ಮ ಜೊತೆಗೆ ಜಾಸ್ತಿ ಹೊತ್ತು ಇರೋದಕ್ಕಾಗಲ್ಲ. ಬೇಕಾದ್ರೆ ಇನ್ನೊಂದು ಕಿತ್ತ ಹೇಳ್ಬಿಡ್ತೀನಿ, ಸರಿಯಾಗಿ ಕೇಳ್ಕೊಳ್ಳಿ. ಇನ್ನೊಂದು ಸಲನಾ? ಬೇಡಮ್ಮ ತಾಯಿ, ಆಲ್ರೆಡಿ ಇದರಲ್ಲಿ ನೀ ಹೇಳಿರೋದು ರೆಕಾರ್ಡ್ ಆಗಿದೆ. ಎಷ್ಟು ಸರಿ ಪ್ಲೇ ಮಾಡಿದ್ರೂ ಅಷ್ಟು ಸರಿ ಹೇಳ್ತಾನೆ ಇರುತ್ತೆ. ಓಕೆ, ಇದನ್ನು ಕೇಳಿಸ್ಕೊಂಡು ನಾನು ಅಡುಗೆ ಮಾಡ್ತೀನಿ. ಓಕೆ. ಚಂದು, ಏನೂ ಮಾಡ್ತಿದ್ಯಾ? ಚಿನ್ನು ಎಲ್ಲೂ ಕಾಣ್ತಾನೆ ಇಲ್ಲ. ಅವಳು ಮನೆಯಿಂದ ಹೊರಗಡೆನೂ ಹೋಗಿಲ್ಲ, ಮನೇಲೂ ಇಲ್ಲ. ಎಲ್ಲಿ ಹೋದ್ಲು ಅಂತಾನೆ ಅರ್ಥ ಆಗ್ತಿಲ್ಲ. ಚಂದು ಚಂದು, ನಾನು ಹೇಳ್ತಿರೋ ನಿಂಗೇನು ಕೇಳ್ತಿಲ್ವಾ? ಚಿನ್ನು ಎಲ್ಲೂ ಕಾಣಿಸ್ತಿಲ್ಲ. ಹೆಡ್ಫೋನ್ಸ್ ಹಾಕೊಂಡು ನಾನು ಪ್ರೀತಿಸಿದ ಹುಡುಗಿಗೋಸ್ಕರ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ನೀನು ಸುಮ್ಮನೆ ಬಂದು ನನ್ನ ಕಾಟ ಕೊಡ್ಬೇಡ, ಹೋಗೋರ್ಗೆ. ಅಯ್ಯೋ, ನಿನ್ ಕಷ್ಟ ನಿನಗೆ, ನನ್ನ ಕಷ್ಟ ನನಗೆ. ನೀನ್ ನೋಡಿದ್ರೆ ಚಿನ್ನು ಎಲ್ಲೋ ಹೊರಗಡೆ ಹೋದ್ಲು ಅಂತ ಹೇಳ್ತಿದ್ಯಾ. ಅವಳು ಚಪ್ಪಲಿ ನೋಡಿದ್ರೆ ಅಲ್ಲೇ ಇದೆ. ಅವಳು ಮನೆಯಿಂದ ಹೊರಗಡೆ ಹೋಗಿಲ್ಲ. ಎಲ್ಲಿ ಹೋದ್ಲೋ ಗೊತ್ತಾಗ್ತಿಲ್ಲ. ಅಯ್ಯೋ, ನಂಗೆ ತುಂಬ ತಲೆ ಕೆಡ್ತಿದೆ ಕಣೋ. ನೋಡು, ನಿಂಗೆ ತಲೆ ಕೆಟ್ಟಿದೆ ಅಂತ ನನಗೆ ತಲೆ ಕೆಡ್ಸಿದ್ರೆ ಅಡುಗೆ ಕೆಟ್ಟೋಗುತ್ತೆ. ಗೋಟ್. ಚಂದು, ಚಿನ್ನು ಎಲ್ಲೂ ಕಾಣಿಸ್ತಿಲ್ಲ. ಅಕ್ಕ, ನಾನು ಇಲ್ಲೇ ಇದ್ದೀನಲ್ಲ. ಎಲ್ಲೇ ಹೋಗಿದ್ದೆ? ಮನೆ ಎಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ನಾನು ನಿನ್ಗೆ ಅವಾಗಲೇ ಹೇಳ್ಬಿಡ್ತಾನೆ ಹೋದೆ, ಕಾಲು ಜೋಮ್ ಹಿಡ್ದದೆ, ಓಡಾಡ್ಕೊಂಬರ್ತೀನಿ ಅಂತ. ಚಪ್ಪಲಿ ಹಾಕೊಂಡು ಹೋಗಿರ್ಲಿಲ್ವಾ? ಚಪ್ಪಲಿ ಇಲ್ಲೇ ಇದೆ. ಜೋಮ್ ಹಿಡ್ದಿರೋ ಕಾಲು ಯಾರಾದ್ರು ಚಪ್ಪಲಿ ಹಾಕೊಂಡು ಹೋಗ್ತಾರಕ್ಕ? ಜೋಮ್ ಹಿಡ್ದಿರೋದು ಬಿಡಬೇಕು ಅಂದರೆ ಕಾಲು ಊರಿ ನಡಿಬೇಕು, ಆವಾಗಲೇ ಜೋಮ್ ಬಿಡೋದು. ಜೋಮ್ ಬಿಟ್ಟಾದ್ಮೇಲೆ ನಾನು ನಿನ್ನ ರೂಮ್ ತವ ಹೋಗಿದ್ದೆ, ನೀನಲ್ಲಿ ಇರಲೇ ಇರಲಿಲ್ಲ. ಅಯ್ಯೋ, ಅದೇ ಕಣೆ, ನಾನು ನಿನ್ನನ್ನು ಹುಡುಕ್ತಿದ್ದೆ, ನೀನು ನನ್ನನ್ನು ಹುಡುಕ್ತಿದ್ದೆ. ಅಲ್ಲೇ ಆಗಿದ್ದು ಕನ್ಫ್ಯೂಷನು. ಚಂದು, ನನಗೆ ತುಂಬ ಹೊಟ್ಟೆ ಹಸಿತಿದೆ. ಶ್ರುತಿ, ಅಡುಗೆ ಮನೆಯಿಂದ ಹೊರಗೋಗು. ನಾನೇ ಎಲ್ಲ ಪ್ರಿಪೇರ್ ಮಾಡಿ ಕರಿಯೋ ತನಕ ನೀನು ಬರಬಾರ್ದು ಅಂತ ಹೇಳಿಲ್ವಾ? ಹೋಗು. ಏನು ಮಾಡ್ತೀನಿ ನಾನು ನೋಡ್ತೀನಿ. ಬಾರೆ. ಬಾಂಡ್ಲಿ ಎಲ್ಲ ಸಿಗೋಗ್ತಿದ್ದಿಲ್ಲ. ಚಿನ್ನು, ನಿನ್ನನ್ನೇ ಕೇಳ್ತಿರೋದು, ಹೇಗಿದೆ? ತಿಂದೆ ಹೇಗಿದೆ ಅಂದರೆ ನಾನು ಏನು ಹೇಳಕ್ಕ? ತಿಂದೆನಾ? ಏನ್ ತಿಂದೆ? ಬಟ್ಟೆನ ಯಾರಾದ್ರೂ ತಿಂತಾರಾ? ಬಟ್ಟೆನಾ? ಚಿನ್ನು, ನೀನ್ ಇಲ್ಲೇ ಇದೆಯಾ ಅಂತ ಅನ್ಕೊಂಡೆ. ಇಲ್ಲ, ನಿನ್ ದೇಹ ಮಾತ್ರ ಇಲ್ಲಿದೆ, ನಿನ್ನ ಆತ್ಮ ಇನ್ನೆಲ್ಲೋ ಇದೆ. ಅದು ಅಕ್ಕ, ಪಾಪ ಅಕ್ಕ ಅವರು. ಅಡುಗೆನೇ ಮಾಡಕ್ಕೆ ಬರ್ದೇ ಇರೋರಿಗೆ ಅಡುಗೆ ಮಾಡು ಅಂದ್ಯಲ್ಲ. ಒಳ್ಳೆ ಬಿಂದಿಗೆ ಹೊರಲಾರ್ದವ್ರಿಗೆ ಕೊಪ್ಪರಿಗೆ ಒರೆಸ್ದಂಗೆ ಆಯಿತು ನೀನು ಮಾಡಿದ ಕೆಲಸ. ಏನು, ಕೊಪ್ರಿಗೆನಾ? ಹ್ಞೂ, ಮತ್ತೆ ಅರ್ಸನ್ಗೆ ಅಕ್ಸೋದ್ಗೆ ಕೊಟ್ಟಂಗೆ ಆಯ್ತಲ್ವಾ. ರಾಜ್ಕುಮಾರನ್ ಥರ ಇರೋ ಅವರು ಅಡುಗೆ ಮಾಡೋಕ್ಕೂ ಅಂದರೆ ಏನು?
ನಳಪಾಕ ಅಂತ ಯಾರ ಅಡುಗೆಗೆ ಹೊಗಳ್ತಿದ್ರು ಅಂತ ಗೊತ್ತು ತಾನೆ? ನಳ ಮಹಾರಾಜ ಚಕ್ರವರ್ತಿಗೆ. ಮಹಾಭಾರತದಲ್ಲಿ ಭೀಮಸೇನ ರಾಜ್ಕುಮಾರ್ ಆಗಿದ್ರು ಅಜ್ಞಾತವಾಸದಲ್ಲಿ ಅಡ್ಗೆ ಭಟ್ಟ ಆಗಿದ್ನಂತೆ, ಗೊತ್ತಾ? ಅದೆಲ್ಲ ಬಿಡು. ಇವಾಗ ದೊಡ್ಡ ದೊಡ್ಡ ಜಾಗದಲ್ಲಿ ಕೇಟ್ರಿಂಗ್ ನಡೆಸ್ತಾರಲ್ಲ, ಅಲ್ಲೆಲ್ಲ ಹೆಂಗಸ್ರ ಅಡ್ಗೆ ಮಾಡ್ತಾರೆ. ಅಕ್ಕ ನೀನು ಏನೇನೋ ಹೇಳಿ ನಿನ್ನ ಮಾತಿನಲ್ಲೇ ನನ್ನನ್ನು ಕಟ್ಟಾಕ್ಬೇಡ. ಅಯ್ಯೋ ಬಿಡು, ಆ ರಾಜ್ಕುಮಾರನ್ ಮೇಲೆ ನಿನಗೆ ಅಷ್ಟೊಂದು ಕಾಳಜಿ ಇದ್ರೆ ನಾಳೆ ಔಟಿಂಗ್ ಕರ್ಕೊಂಡು ಹೋಗೋದಕ್ಕೆ ನೀನು ಒಪ್ಸು ನೋಡೋಣ. ಹೋಗಕ್ಕ, ಅಡ್ಕತ್ರಿಲಿ ಅಡ್ಕೆ ಥರ ಸಿಗಾಕ್ಸ್ತೀಯ. ಅವ್ರಿಗೂ ಏನು ಒಪ್ಸೋಕ್ಕಾಗಲ್ಲ, ನಿನಗೂ ಏನು ಹೇಳೋಕ್ಕಾಗಲ್ಲ. ನನ್ನ ಕೈ ರುಚಿ ಹೇಗಿದೆ ಅಂತ ತಿನ್ಬಿಟ್ಟು ಹೇಳಿ. ತಿಂದಾದ್ಮೇಲೆ ಹೇಳೋದಕ್ಕೆ ನಾನು ಇರ್ತೀನಿ ತಾನೆ? ಏನು ಕಿಂಡಲ್ಲ? ಅಲ್ಲ ಚಂದು, ನಿಜವಾಗ್ಲೂ ಇದೆಲ್ಲ ನೀನೇ ಮಾಡಿದ್ದ? ಚಿನ್ನು, ಕನ್ನಡದಲ್ಲಿ ಏನೋ ಗಾದೆ ಇದೆಯಲ್ಲ ಅಡುಗೆ ಬಗ್ಗೆ, ಏನದು? ಹಿಂಗೂ ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡುತ್ತೆ. ಇದರಲ್ಲಿ ಹಿಂಗಿದೆ, ತೆಂಗಿಲ್ಲ, ನಾನು ಮಂಗನೂ ಅಲ್ಲ. ನಿಮ್ಮಿಬ್ರದ್ದು ಕಾಲಿಳಿಯೋ ಪ್ರೋಗ್ರಾಮ್ ಮುಗ್ದಿದ್ರೆ ಮೊದಲು ಟೇಸ್ಟ್ ಮಾಡ್ಬೋದು. ನನ್ನ ಹತ್ರ ಇನ್ನೂ ಏನೇನು ಮುಚ್ಚಿಟ್ಟಿದ್ಯಾ?